ನಮಸ್ತೆ ನಂದನ. ಟೀಮ್ ನಂಬರ್ 1 ಇಲ್ಲಿ 1, 2, 3, 4, 5 ಚಿತ್ರಗಳನ್ನು ತೋರಿಸ್ತಾ ಇದ್ವಿ. ಫಸ್ಟ್ ಆಫ್ ಆಲ್ ಅಂದ್ರೆ ಶ್ರೀ ನರೇಂದ್ರ ಮೋದಿ ಅವರು. ಓಕೆ, ಅಂದ್ರೆ ಲೀಡರ್ಸ್ ಅಂದ್ರೆ ಲೀಡರ್ ಫೋಟೋಗಳು ಇಟ್ಕೊತೀರಾ? ಲೀಡರ್ ಫೋಟೋಗಳು ಶ್ರೀ ನರೇಂದ್ರ ಮೋದಿ ಆನರೇಬಲ್ ಪ್ರೈಮ್ ಮಿನಿಸ್ಟರ್. ಇದು ಭಾರತದ ಅತಿ ಹೆಚ್ಚು ಅಧಿಕಾರ ವಹಿಸಿಕೊಂಡ 2ನೇ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ನಂತರ ಇವರೇ. ಅದಕ್ಕೋಸ್ಕರ ಇದು ಕಾಣಿಸ್ಕೊಳ್ತಾ ಇದೆ. ಸೆಕೆಂಡ್ ಅಂದ್ರೆ ಯೋಗಿ ಆದಿತ್ಯನಾಥ್, ಇದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ. ಇವರು ಅತಿ ಹೆಚ್ಚು ದಿವಸ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿ ಕಾಣಿಸ್ಕೊಡ್ತಾರೆ. ಜನರನ್ನು ಇವರು ಲೀಡರ್ ಅಂತ ಒಪ್ಕೊಂಡಿದ್ದಾರೆ, ಯಾಕಂದ್ರೆ ಆ ಥರ ಇವರು ಅದಕ್ಕೆ ಫಿಟ್ ಇದ್ದಾರೆ ಸರ್. ಮೂರನೇದಾಗಿ ಇವರು ಮಹೇಂದ್ರ ಸಿಂಗ್ ಧೋನಿ, ಇವರು ಚೆನ್ನೈ ಟೀಮ್ ಲೀಡರ್ ಸರ್. ಜನರನ್ನು ಇವರು ಅದೇ ಥರ ಗುರುತಿಸ್ಕೊಂಡಿದ್ದಾರೆ. 3 ಸಲ T20 ವರ್ಲ್ಡ್ ಕಪ್ ಅವರು ಗೆದ್ದುಕೊಟ್ಟಿದ್ದಾರೆ ಚೆನ್ನೈ ಟೀಮ್ಗೆ. ಇದು 4ನೇ ಫೋಟೋ ಆಗಿ ಚೈನಾದ ಒಂದು ವಾಲ್ ಇದೆ ಸರ್, ಹೈಯೆಸ್ಟ್ ವಾಲ್. ಇದು ಒಂದು ಟ್ರೆಂಡ್ ಇದೆ, ಫ್ಯಾಷನ್ ಇದೆ, ವಾಲ್ ಹತ್ತಬೇಕು ಅಂತ. ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋದಂತಂದ್ರೆ ಒಬ್ಬ ಟೀಮ್ ಲೀಡರು ಹಿಂದೆ ಇರೋನು ಎಲ್ಲರನ್ನು ಕಲ್ತ್ಕೊಂಡು ತನ್ನ ಗುರಿಯೊಳಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದೊಂದು ಧೈರ್ಯ ತುಂಬ್ತಾ ಇದ್ದಾನೆ. ಯಾರು ಫೇಲ್ ಆಗ್ಬಾರ್ದು, ಆ ಗುರಿಯೊಳಗೆ ಹೆಂಗ್ ಕರ್ಕೊಂಡು ಹೋಗ್ಬೇಕು, ಹೆಂಗ್ ಅಚೀವ್ ಆಗ್ಬೇಕು ಅಂತ ಅವ್ನು ತೋರಿಸ್ಕೊಡ್ತಾರೆ. ಅದ್ರ ಅರ್ಥ ಇದು. 4ನೇದಾಗಿ ವುಮೆನ್ಸ್, ನಮ್ದು ಇಂಡಿಯನ್ ಟೀಮ್ ಕ್ಯಾಪ್ಟನ್ ಅವರು ಒಂದು ವಿಕೆಟ್ ಅದು ಅವರು ತಗೊಂಡಾಗ ಖುಷಿ ಪಡ್ತಾ ಇರೋದು. ಮತ್ತೊಬ್ಬರನ್ನು ಒಂದು ಏನಾದ್ರು ಅಚೀವ್ ಮಾಡ್ಕೊಂಡಾಗ ಅವ್ರಿಗೆ ಪ್ರಶಂಸೆ ಕೊಡಬೇಕು ಅಂತ ಇರ್ತದೆ ಅರ್ಥ. ಲಾಸ್ಟ್ ಯಂಗ್ ಲೀಡರ್ ನಮ್ದು ಚೆನ್ನೈ ಮುಖ್ಯಮಂತ್ರಿಯಾಗಿ ಕಾಣಿಸ್ಬಿಡ್ತಾರೆ ವಿಜಯ್. ಇವರು ಕೂಡ ಸರ್ ಅದೇ ಜನರೆಲ್ಲ ಇವ್ರನ್ನ ಟೀಮ್ ಲೀಡರ್ ಆಗಿ ಒಪ್ಕೊಂಡಿದ್ದಾರೆ. ಯಂಗ್ ಲೀಡರ್ಸು ಇದು ಅವರಲ್ಲಿರುವ ಅರ್ಹತೆಗೋಸ್ಕರ ಜನರೆಲ್ಲ ಒಪ್ಕೊಂಡಿದ್ದಾರೆ ಸರ್. ಓಕೆ, ಲೀಡರ್ LEADER ಒಂದು ಸ್ಪೆಲ್ಲಿಂಗ್ ಕಲಿಯೋಣ ಇವತ್ತು. ಓಕೆ, ಲೀಡರ್ ಅಂದ್ರೆ ಒಂದು ಟೀಮ್ನ ಅದರ ಗುರಿ ತಲುಪಿಸೋದೇ ಲೀಡರ್. ಲೀಡರ್ಶಿಪ್ ಅಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ಅವರು ಮಾಡೋ ಗುರಿನ ಏನು ಅನ್ನೋದು ಅವ್ರಿಗೆ ಫಸ್ಟ್ ಸ್ಪಷ್ಟತೆ ಇರಬೇಕು. ಲೈಕ್ ವಿಜಯ್, ಅವ್ರ ಕಾನ್ಫಿಡೆನ್ಸ್ ಇರೋದ್ರಿಂದ ಈ ಸಲ ಇದರಲ್ಲಿ ವಿನ್ ಆಗಿದ್ದಾರೆ. ಲೈಕ್ ಫುಟ್ಬಾಲ್ ಟೀಮಲ್ಲಿ ಮೆಸ್ಸಿ ಆ್ಯಂಡ್ ರೊನಾಲ್ಡೋ, ಅವ್ರದ್ದು ಕಾನ್ಫಿಡೆನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಗೋಲ್ ಹೊಡಿಲೇಬೇಕು ಅಂದ್ರೆ ಅದು ಗೋಲ್ ಹೊಡಿಲೇಬೇಕು, ಆ ಥರ ಮಾಡ್ತಾರೆ. ಎಸ್ಪೆಷಲಿ ನಮ್ಮ DK ಶಿವಕುಮಾರ್ ಅವರು ಅಷ್ಟೇ. ಅವರು ಅಷ್ಟೇ ನಮ್ಮ ಕರ್ನಾಟಕ ಇದನ್ನ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದಾರೆ. ಆಮೇಲೆ ನರೇಂದ್ರ ಮೋದಿ ಅವರು ನಮ್ಮ ದೇಶನ ಭಾಳ ಇಂಪ್ರೂವ್ ಮಾಡಿ ಭಾಳ ಲೀಡರ್ಶಿಪ್ ಅಲ್ಲಿ ಅವರು ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಎಸ್ಪೆಷಲಿ ನಮಗೆ ಲೀಡರ್ ಅಂದ್ರೆ ನಮ್ಮ ಕಣ್ಮುಂದೆ ಇರೋ ನಮ್ಮ CMD ಸಾರೇ ಬೆಸ್ಟ್ ಎಕ್ಸಾಂಪಲ್. ಅವ್ರ ಲೀಡರ್ಶಿಪ್ ಅಲ್ಲಿ ನಾವು ಇಷ್ಟು ಜನ ಫೋಕಸ್ ಮಾಡಿ ಅವ್ರು ಹೇಳುವಂತ ಗುರಿನ ನಾವು ತಲುಪಿಸಿ ಒಂದು ಒಳ್ಳೆ ಅಚೀವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ವಿ ಆರ್ ಆಲ್ ನಂದನ ಟೀಮ್ಸ್, ವಿ ಆರ್ ಗ್ರೇಟ್ ಜಾಬ್. ನಮಸ್ತೆ ನಂದನ. ಲೀಡರ್ಶಿಪ್ಗೆ ಬೇಕಾದಂಥ ಕ್ವಾಲಿಟೀಸ್ ಮೆನ್ಷನ್ ಮಾಡಿದ್ದೀನಿ. ಫಸ್ಟು ಪಾಯಿಂಟ್ಸ್ ಹೇಳ್ಬಿಡ್ತೀನಿ. ಲೀಡರ್ಶಿಪ್ ಕ್ವಾಲಿಟಿಲಿ ಫಸ್ಟ್ ಪಾಯಿಂಟ್ ಇರಬೇಕು, ವಿಷನ್, ಗುರಿ ಇರಬೇಕು. ಯಾವತ್ತಾದರೂ ಏನೇ ಮಾಡಬೇಕಾದ್ರೂ ಗುರಿ ಇದ್ದರೆ ನಾವು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ನೆಕ್ಸ್ಟ್ ಪಂಕ್ಚುಯಾಲಿಟಿ ಆ್ಯಂಡ್ ಡಿಸಿಪ್ಲಿನ್ಗೆ, ವಿಷನ್ಗೆ ನಾವು ತೋರಿಸಿದ್ವಿ. ನಮ್ಮ ಕರ್ನಾಟಕದಿಂದ ಇವರು ನೀರನ್ನ ಎಲ್ಲ ಡಿಸ್ಟಿಕ್ಗೂ ಹೋಗ್ಬೇಕು ಅಂತ ಒಂದು ವಿಷನ್ ಇಟ್ಕೊಂಡಿದ್ರು ದೇವೇಗೌಡರು. ಅದನ್ನು ಅಚೀವ್ ಮಾಡಿದ್ರು, ಅವರು ಪ್ರೈಮ್ ಮಿನಿಸ್ಟರ್ ಆದರು. ಅದೇ ರೀತಿ ನಮ್ಮ DK ಶಿವಕುಮಾರ್ ಅವರು ಈಗ ಪ್ರೆಸೆಂಟ್ ಚೀಫ್ ಮಿನಿಸ್ಟರು. ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕೆ ಹೊರಟಿದ್ದಾರೆ. ಮೇ ಬಿ ವಿಲ್ ಗೆಟ್ ಸಕ್ಸಸ್ ಆ್ಯಂಡ್ ವಿಲ್ ಡೂ ಇಟ್. ನೆಕ್ಸ್ಟ್ ಇದು ವಿಷನ್ಗೆ. ಇದು ಆರ್ಮಿ ಆಫೀಸರ್ ಫೋಟೋ ಹಾಕಿರೋದು ಒಂದೇ ಕಾರಣ, ಡಿಸಿಪ್ಲಿನ್ ಮತ್ತು ಪಂಕ್ಚುಯಾಲಿಟಿ. ನನ್ನ ಲೈಫಲ್ಲಿ ಅವ್ರ ಹತ್ರ ಇರೋ ಡಿಸಿಪ್ಲಿನ್, ಪಂಕ್ಚುಯಾಲಿಟಿ ಎಲ್ಲ ಕಲ್ತ್ಬಿಟ್ರೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಲ್ಲ. ಆ ಟೈಮ್ ಪಂಚಿಂಗ್ ನೋಡೋದೇ ಬೇಕಾಗಿಲ್ಲ, ಬಿಕಾಸ್ ಎಲ್ಲರೂ ಹಾಫ್ ಆನ್ ಅವರ್ ಅಲ್ಲಿ ಇರ್ತಾರೆ. ಇದರಿಂದ ನಾವು ಏನು ತಿಳ್ಕೊಬೋದು ಅಂದರೆ ಆ ಲೀಡರ್ಶಿಪ್ ಕ್ವಾಲಿಟಿಗೆ ಡಿಸಿಪ್ಲಿನ್ ಆ್ಯಂಡ್ ಪಂಕ್ಚುಯಾಲಿಟಿ ಇಂಪಾರ್ಟೆಂಟ್. ನೆಕ್ಸ್ಟ್ ಲೀಡರ್ಗೆ ಮೇನ್ ಕ್ವಾಲಿಟಿ ಏನಪ್ಪ ಅಂದರೆ ಏನಾದ್ರು ಒಂದು ಇನೋವೇಟಿವ್ ಇರಬೇಕು. ಕ್ರಿಯೇಟಿವಿಟಿ, ಇನೋವೇಟಿವ್, ಹೊಸದಾಗಿ ಮಾಡ್ತಿರೋ ಕೆಲಸದಲ್ಲಿ ಹೊಸ ದುಡುಕ್ಬಿಟ್ಟು ಎಲ್ರಿಗೂ ಟೀಮ್ಗೆ ಇಡಬೇಕು. ಅದು ಇನೋವೇಟಿವ್ ಇರಬೇಕು.
ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಏನಾದ್ರು ಒಂದು ಹೊಸ ಇನೋವೇಷನ್ ಮಾಡ್ತೀವಿ ಅಂದಾಗ ಖುದ್ದು ಲೀಡರ್ಶಿಪ್ಪಲ್ಲಿರೋರು ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ಇರಬೇಕು. ಅದಕ್ಕೆ ಡಿಸಿಷನ್ ಮೇಕಿಂಗ್ ಮಾಡಬೇಕು. ನೆಕ್ಸ್ಟ್ ಅಪ್ರಿಸಿಯೇಷನ್ ಆ್ಯಂಡ್ ರೆಕಗ್ನೈಸೇಷನ್. ಯಾರೇ ಒಬ್ಬ ಒಳ್ಳೆ ಕೆಲಸ ಮಾಡಿರೋ ಸ್ಟಾಫ್ಗೆ ಅಪ್ರಿಸಿಯೇಷನ್ ಮಾಡಬೇಕು, ರೆಕಗ್ನೈಸೇಷನ್ ಮಾಡಬೇಕು, ಪಾಸಿಬಲ್ ಆದರೆ ರಿವಾರ್ಡ್ ಕೊಡಬೇಕು. ನೆಕ್ಸ್ಟ್ ಟೀಮ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಜಾಸ್ತಿ ನಾವು ಸ್ಪೋರ್ಟ್ಸೇ ಕೊಡ್ತೀವಿ ಎಲ್ಲರೂ. ಇನ್ನೊಂದು ಇದರಲ್ಲಿ ಏನಪ್ಪ ಹೇಳ್ತೀನಿ ಅಂದರೆ, ಸ್ಪೋರ್ಟ್ಸ್ ಸ್ಪಿರಿಟ್ಶಿಪ್ ಹೆಂಗಿರುತ್ತೋ ಅದೇ ರೀತಿ ಕೆಲಸದಲ್ಲಿ ಇರಬೇಕು. ನಾವು ಸಪೋಸ್ ಕ್ರಿಕೆಟ್ ಆಡ್ಬೇಕಾದ್ರೆ ಈ 11 ಜನದಲ್ಲಿ 11 ಜನ ಕಿತ್ತಾಡಿರ್ತೀವಿ. ಬಟ್ ಒಂದು ಟೀಮಾಗಿ ಆಡ್ಬೇಕಂದ್ರೆ ನೆಕ್ಸ್ಟ್ ಟೀಮ್ನ ಸೋಲ್ಸ್ಬೇಕಾದ್ರೆ ಒಂದು ವಿಕೆಟ್ ತಗೊಂಡಾಗ 11 ಜನ ಸೆಲೆಬ್ರೇಷನ್ ಮಾಡ್ತೀವಿ. ಅದೇ ಥರ ಡೆಡಿಕೇಶನ್ನು ನಮ್ಮ ಕೆಲಸದಲ್ಲಿ ಇರಬೇಕು. ಥ್ಯಾಂಕ್ ಯು. ಫಾಸ್ಟ್ ನೆಕ್ಸ್ಟ್ ಟೀಮ್ ಅಲ್ಲೇ ಇರಲಿ. ಲಾಸ್ಟ್ ಪಾಯಿಂಟ್ ಇನ್ಸ್ಪಿರೇಷನ್ಗೆ ನಮ್ಮ MD ಸರ್ ಹೇಳೋದು ಮಾಡ್ಬಿಟ್ಟು ಅವರೇ ನಮ್ಗೆ ಇನ್ಸ್ಪಿರೇಷನು ಅಂಡ್ ರೋಲ್ ಮಾಡೋದು. ಟೀಮ್ ನಂಬರ್ 4 ಇಂದ ನಮ್ಮ ಗ್ರೇಟ್ ಲೀಡರ್ ಇನ್ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ನಮ್ಮ ಐತಿಹಾಸಿಕ ಅಂದರೆ ರಾಮ ಮಂದಿರ ಏನು ಉದ್ಘಾಟನೆ ಆಗಬೇಕಿತ್ತು, ಸುಮಾರು 70-75 ವರ್ಷದಿಂದ ಪೆಂಡಿಂಗ್ ಇತ್ತು. ಅದನ್ನು ಅವರು ನಾಯಕತ್ವದಲ್ಲಿ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗಾಗಿ 15 ಬಂದು CM ವಿಜಯ್ ಯೂತ್ ಐಕಾನ್ ತಮಿಳುನಾಡು. 3ನೇದು ಬಂದು ಮಹಿಳಾ 2020 ವರ್ಲ್ಡ್ ಕಪ್ ಗೆದ್ರು ಹರ್ಮನ್ಪ್ರೀತ್ ಕೌರ್ ಅಂದ್ಬಿಟ್ಟು ಅವ್ರದನ್ನು ಹಾಕಿದ್ವಿ ನಾವು. ಅವರು ಬೆಸ್ಟ್ ಕ್ಯಾಪ್ಟನ್ ಮತ್ತು ಲೀಡರ್ ಆಗಿ ಒಳ್ಳೆ ಚೆನ್ನಾಗಿ ಮುನ್ನಡೆಸಿದ್ದಾರೆ. ಇದಿಷ್ಟು ನಮ್ಮ ಓಕೆ ನೆಕ್ಸ್ಟ್ ಫಾಸ್ಟ್. ಎಸ್ ಸ್ಟಾರ್ಟ್. Namaste Nandana team. Point number 1. Decision making tough decision, right? Fast and decision taken. Trump sir. Okay. Yes. Continue. Trump Change the mic. Okay. हिंदी ले सर. हिंदी. फर्स्ट टाइम में सही डिसीजन लेने रहता. जब लिया डिसीजन पूरा सही टाइम पे नहीं लिया. ये क्या बोलते उसको? दूसरों का चल रहा था ये अपना क्या बोलते हैं ईरान का और इजराइल का चल रहा था. बीच में जाने की जरूरत नहीं थी, बीच में चला गया. ये बीच में जाके फर्स्ट टाइम में गलत डिसीजन ले लिया, चला गया, गैस बंद हो गया, सब बंद हो गया. ये बाद में G7 मीटिंग में फर्स्ट टाइम जाके वर्स्ट टाइम में राइट डिसीजन लिया. जाके जब सीज फायर किया तब जाके चालू हुआ ये सब. और सेकेंड है अचीवमेंट. ठीक है. Fine. Next. नमस्ते नंदना. फर्स्ट ऑफ ऑल मैं एक बात बोलना चाहता हूँ. थोड़ा देर पहले सर ने एक वीडियो क्लिप दिखाया था. वो वीडियो क्लिप जो ये था हमारा इंडिया जो हम लोग टीम वर्क मीन्स स्टेट वाइज नहीं है, इंडियन का बारे में हमको बोलना चाहिए. इंडियन का टीम है तो इसमें क्या है, ये विजय फर्स्ट वन जो विजय है ये 2 इयर्स बहुत फाइट किया. फाइट मीन्स इनका जो प्लेटफॉर्म था पूरा अलग था. वो उसमें से आके वो उसको टैकल करके आके ये पॉलिटिक्स में आ गया. पॉलिटिक्स में आके इन्होंने 2 इयर्स का अंदर इसको इम्प्रूवमेंट दिखाया. मीन्स हमारा जो इंडियन पर्सन है वो कुछ भी कर सकता है. तो ये इनका बड़ा उदाहरण है. और सेकेंड वन हमारा धोनी मीन्स कपिल देव का बाद सेकेंड टाइम जो वर्ल्ड कप लाया इंडिया में वो है मिस्टर धोनी. वो अगर सही टाइम पे अगर इंडियन का वर्ल्ड कप नहीं लाता फिर अभी हम लोगों को इंडिया का वर्ल्ड कप नहीं आता. थर्ड वन ये असम का CM है हेमंत बिश्व शर्मा. इसने भी इंडिया के लिए बहुत अच्छा काम किया. जितना क्रिमिनल हमारा असम साइड से इंडियन में आता था उसको रोकने के लिए इन्होंने बहुत अच्छा सपोर्ट किया. फोर्थ वन A.R. रहमान फर्स्ट इंडियन में अवार्ड लेके आया. वो A.R. रहमान है. वो
ऑस्कर अवार्ड लेके आया था, वो हमारा बड़ा अचीवमेंट है इंडियन के लिए। लास्ट इज नरेंद्र मोदी, इन्होंने एक्चुअली सक्सेस पीएम है, उन्होंने जो भी सक्सेसफुल दिखाया हमारा टीम लीडर का हिसाब से हम बोलेंगे बहुत अच्छा टीम लीडर है। थैंक यू सो मच।